ಕಾಲ್ ಮಾಡಬೇಕಾದ್ರೆ ವೆಲ್ಕಮ್ ಟು ಮೈ ಚಾನೆಲ್ ಗೈಸ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿದ್ದೀವಿ ಫ್ಯಾಂಟಸಿ ಫಾಲ್ಸ್ ವ್ಯೂ ಅನ್ನೋ ರೆಸಾರ್ಟ್ಗೆ. ಸೊ ಕನಕಪುರ ರೋಡಲ್ಲಿರೋದು, ಬ್ಯಾಂಗ್ಳೂರಿಂದ ಜಸ್ಟ್ 46 ಕಿಲೋಮೀಟರ್ಸ್ ದೂರ ಇದೆ. ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ. ಸೊ ರೆಸಾರ್ಟಲ್ಲಿ ಏನು ಮಾಡಿದ್ವಿ ಏನು ಅಂತೆಲ್ಲ ವೀಡಿಯೋ ಕೊನೆವರೆಗೂ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ. ನೋಡೋಕೆ ಮುಂಚೆ ಏನಾದ್ರು ಅಡ್ವಾನ್ಸ್ ಪೇ ಮಾಡಿರಿ. ಬರೀ ಅಡ್ವಾನ್ಸ್ ಕೊಟ್ಟಿರೋದು, ಫುಲ್ ಅಮೌಂಟ್ ಕೊಟ್ಟಿಲ್ಲ. ನೋಡಿ, ನಾವು ಇನ್ನೂ ಚೆಕ್ಕಿನೇ ಮಾಡಿಲ್ಲ. ನಮ್ಮ ಹುಡುಗರು ಆಲ್ರೆಡಿ ಇಲ್ಲಿರೋಂಥ ಪ್ರಾಪರ್ಟಿ ಎತ್ಕೊಂಡು ಯೂಸ್ ಮಾಡ್ತಾರೆ. ಸಿಗೋದು 6:30 ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಲಾಕರ್ಸ್ ಕೊಟ್ಟಿದ್ದಾರೆ. ಲಾಕರ್ಸ್ ಎಲ್ಲ ಇಟ್ಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ತಿಂದ್ಬಿಟ್ಟು ಅದಾದಮೇಲೆ ಏನು ಗೇಮ್ಸ್ ಇದೆಲ್ಲನೂ ಟ್ರೈ ಮಾಡ್ತೀವಿ. ಏನು ಬೇಕಾದರೂ ಹೇಳಿ, ಊಟ ಮಾಡೋದು ಡಿಲಿಷಿಯಸ್. ಏನು ಗಿರೀಶಸ್ ರೂಟ್ಸ್ ಆ್ಯಂಡ್ ರೆಸಿಪೀಸ್ ಬಂದಮೇಲೆ ರೆಸಿಪಿ ಇಲ್ಲ ಅಂದ್ರೆ ಹೆಂಗೆ. ಸೊ ರೆಸಾರ್ಟ್ ಬರ್ತಿದ್ದಂಗೆ ಫಸ್ಟು ರೆಸಿಪಿ ಹೊಡಿತಿರೋದೆ ಅನ್ಲಿಮಿಟೆಡ್ ಮಿಕ್ಸು. ಸೊ ತುಂಬ ರೆಸಾರ್ಟ್ಸಲ್ಲಿ ಊಟ ಚೆನ್ನಾಗಿರಲ್ಲ, ಬಟ್ ಇಲ್ಲಿ ನೋಡೋಕೆ ಚೆನ್ನಾಗಿದೆ. ತಿಂದ್ಬಿಟ್ಟು ಹೇಳ್ತೀನಿ. ಆಲ್ರೆಡಿ ತಿಂತೀರಲ್ಲ? ತಿಂತಿರೋ ಐಟಮ್ ಚೆನ್ನಾಗಿದೆ. ಪನ್ನೀರ್ ಇದೆ, ರೊಟ್ಟಿ ಇದೆ, ಚಿಕನ್ ಸುಕ್ಕ ಇದೆ. ಚೆನ್ನಾಗಿದೆ. 1800 ರೂಪಾಯಿ ಡಬಲ್ ಬರ್ತಾಗೋಯ್ತು. ಏನು ನೋಡೋಕೆ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡೋಣ. ನನ್ನ ಪ್ರಕಾರ ಚೆನ್ನಾಗಿದೆ. ಪೃಥ್ವಿಗೆ ನಮ್ಮ ಗ್ಯಾಂಗಲ್ಲಿ ಎಲ್ಲರಿಗೂ ಒಂದು ಹೆಸರಿದೆ. ಪೃಥ್ವಿಗೆ ಕೊರಿಯನ್ ಬಾಯ್ ಅಂತ. ಇವಾಗ ಕೊರಿಯನ್ ನೋಡಿದ್ರೆ ನೆಕ್ಸ್ಟ್ ಆಫ್ರಿಕನ್ನ ನೋಡ್ತೀರಾ ಕಂದಲೇ. ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಜಿಮ್ಗೆ ಬೇರೆ ಹೋಗ್ತಾ ಇದೆಯಾ ಇವಾಗ. ಚೆನ್ನಾಗಿದೆ ಜಿಮ್ ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ. ಜಿಮ್ ಬಾಯ್ ಅವ್ನ ಬಗ್ಗೆ ಸ್ಪೆಷಲ್ ಆಗಿ ನಾನು ಹೇಳ್ತೀನಿ. ಆ್ಯಕ್ಚುಲಿ ಅವ್ನು ನಮ್ಮ ಜಿಮ್ಮಿಗೆ ಬರ್ತಾ ಇದ್ದ. ಫಸ್ಟು ನನ್ನನ್ನು ಜಾಯಿನ್ ಮಾಡಿಸ್ದವ್ನು ಅವ್ನ ಜಿಮ್ಗೆ. ಅವ್ನು ಆಮೇಲೆ ನಾಪತ್ತೆ ಆಗೋಗ್ಬಿಟ್ಟು ಅವ್ನು ಜಿಮ್ಗೆ ಬರ್ತಾ ಇಲ್ಲ. ಬರೀ ಸ್ಟೇಟಸ್ ಆಗೋದಕ್ಕೆ ಮಾತ್ರ ಜಿಮ್ಗೆ ಬರ್ತಾ ಇದ್ದ. ಅದು ಎವ್ರಿ ಫ್ರೈಡೇ ಅಂದ್ಬಿಟ್ಟು ಮಾತ್ರ ಜಿಮ್ಗೆ ಬಂದು ಒಂದು ಫೋಟೋ ಹಾಕೋನು ಅವನು. ಊಟ ಮಾಡೋಕಂದ್ರೆ ನನಗೆ ಮಾತಾಡೋಕ್ಕಾಗಲ್ಲ, ಅದೊಂದಿದೆ. ಬರೀ ಡೌಗಳು ನಿಂತು ವೆಂಕಟ್ರೆ ಹೆಂಗಿದ್ದು ಹಿಂದೆ ಫುಲ್ಲು ಲಗಲಗನ ಹಿಂದೆ ಲಗಲಗ ಅಂತಿತ್ತು. ನಮ್ಮ ಕಡೆ ಒಬ್ಬ ಬಟ್ಟ ಅಂತ ಮಿಸ್ ಆಗಿದ್ದಾನೆ. ಅವ್ನು ಈ ವಿಡಿಯೋ ನೋಡಲಿ, ಎಂಜಾಯ್ ಮಾಡಲಿ. ನೋಡೋ, ಮೊಟ್ಟೆ, ಚಿಕನ್ನು, ಬಿರಿಯಾನಿ, ಇದ್ರ ಜೊತೆಗೆ ಇನ್ನೂ ಕಲರ್ ಎಲ್ಲ ಮಿಸ್ ಮಾಡ್ಕೊತಿದ್ಯಾ? ಬಂದಿದ್ರೆ ಅಲ್ಲಾದ್ರೂ ಹೋಗ್ಬಿಟ್ಟು ಅಲ್ಲ ತೊಡ್ತಾವ. ಏನು ಮಾಡ್ತಿದ್ಯಾ ಅಲ್ಲಿ? ಇದೆಲ್ಲ ಇನ್ನೂ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಟೈರ್ಗಳು ಮುಟ್ಟಿ 10 ವರ್ಷ ಆಗೈತೆ. ಬ್ರೋ ಅಲ್ಲಾಡ್ತದೆ ಎಲ್ಲ ಅಲ್ಲಾಡ್ತದೆ. ಸೀಡೆ ಬಿದ್ಬಿಡೋದು. ಇನ್ಕ್ಲೂಡೆಡ್ ಅಂತ ಸ್ಕ್ಯಾಮ್ ಆಗ್ಬಿಡುತ್ತೆ. ಹುಷಾರಾಗಿವಿ. ಫಿಸಿಕ್ಸ್ ಅಲ್ಲಮ್ಮ, ಬಯಲಜಿ ಬಂದ್ರೆ ಕಷ್ಟ. ನೋಡಿ ಗಾಯ್ಸ್, ಫಿಸಿಕ್ಸ್ ಮಾಡ್ತಾ ಇದ್ದೀರಿ. ಗೇಮ್ಸ್ ಏನೋ ತುಂಬ ಇದ್ದಾವೆ, ಬಟ್ ಆದರೆ ವರ್ಕಿಂಗ್ ಕಂಡೀಷನ್ ತುಂಬ ಕಡಿಮೆ ಇದೆ. ಸರ್ವಿಸ್ ಮಾಡಿಸಿದ್ರೆ ಎಲ್ಲ ಫುಲ್ಲು ಹಾಳಾಗಿದೆ. ಮಿಸ್ ಆದರೆ ಪಕ್ಕ ಗೋತ. ಯಾವ ಖುಷಿಗೂ ಬಂದಿರೋ ಖುಷಿಗೆ ಅಲ್ಲ, ಮದ್ವೆ ಆಯ್ತು, ಮಕ್ಳಾಯ್ತು, ನೀವು ಮಾಡ್ಕೋಬೇಕು. ಏನ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.
जी मारेगा भाई मैं मारा पूछो आज ही मारेगा गिರು ಇವತ್ತು ಹೊಡಿಯೋಂಗ ನಾನು ಅವನು ನೋಡ್ದೆ ಏನ್ ಮಾಡ್ದೆ ಹಾ ಎಲ್ಲ ಸೊಟ್ಟ ಇಟ್ಕೊಂಡವನೆ 2000 years later. चीटिंग करता है तू चीटिंग 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 करता है तू ಗುಡ್ ಮಾರ್ನಿಂಗ್ ಗಾಯ್ಸ್. ನೈಟೆಲ್ಲ ಫುಲ್ ಪಾರ್ಟಿ ಮಾಡಿ ಬೆಳಗ್ಗೆ ಎದ್ದು ಇವಾಗ ಟೀ ಕುಡಿಯೋಕೆ ಹೋಗ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ನಿಮ್ಗೆ ನಮ್ಮದು ರೂಮ್ ತೋರಿಸಿಲ್ಲಲ್ಲ, ನೋಡಿ ಇಲ್ಲೇ ನಾವು ಇದ್ದಿದ್ದು ರೂಮು ಹೆಂಗಿದೆ. ಟೈಮ್ ಆಲ್ರೆಡಿ 9:30 ಆಗಿದೆ. ಇವಾಗ ಆ್ಯಕ್ಚುಲಿ ಟೀ ಕುಡಿಯೋಕೆ ಹೋಗ್ತಾಯಿದ್ದೀವಿ. ಹೋಗ್ತವ್ರೆ ಟ್ರಕ್ಕರ್ ಅವರು ಇವ್ರು ಯಾರ್ಯಾರು ಆಗಿರ್ಬೋದು, ನಿಮ್ಗೆ ಯಾರು ಬೇಕು ಅವ್ರು ಆಗಿರ್ತಾರೋ. ಕಾಫಿ ಓಕೆ ಓಕೆ ಇದೆ, ನೆನ್ನೆ ಚೆನ್ನಾಗಿತ್ತು. ಹೌದಾ? ಆಲ್ವೇಸ್ ರಿಮೆಂಬರ್ ಗೈಸ್, ದೊಡ್ಡದಾಗ ತಗೊಳಕ್ಕೆ ಮುಂಚೆ ಒಂಚೂರು ಟೇಸ್ಟ್ ಮಾಡಿ. ಲೆಟ್ ಇಟ್ ಬಿ ಫುಡ್, ಲೆಟ್ ಇಟ್ ಬಿ ವೈಫ್ ಆರ್ ಹಸ್ಬೆಂಡ್. ವೈಫ್ Try a sample. ಏನು ಹೇಳ್ತಾ ಇರಾ?
ಗೊತ್ತಾಗಿ ತಿಳ್ಕೊಂಡು ಆಮೇಲೆ ಅಲ್ಲ ಟೇಸ್ಟ್ ಮಾಡಿ ಅಂದ್ರಲ್ಲ, ಟೇಸ್ಟ್ ಅಂದ್ರೆ ಯಾವ ತರ ಏನೋ ಕುಡಿಬೋದು. ಊಟದ ಟೇಸ್ಟ್ ಅಲ್ಲ ನೀವೇ ಅಂದ್ರಲ್ಲ, ಲೆಟ್ ಇಟ್ ಬಿ ಟೀ ವೈಫ್ ಗೆಟ್ ಟು ನೋ ಇಟ್ ದೆನ್ ಗೋ ಫರ್ದರ್. ಬಿಸ್ಕೆಟ್ ಇಲ್ಲ ಗೈಸ್, 1800 ರೂಪಾಯಿ ಕೊಟ್ಟರು ಒಂದು ಬಿಸ್ಕೆಟ್ ಕೊಟ್ಟಿಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದ್ನ ತಪ್ಪು ತಿಳ್ಕೊಬೇಡಿ. 1200 ರೂಪಾಯಿ ಡಬಲ್ ಬರ್ತಾಯಿತ್ತು. ಯಾಕಂದರೆ ಆಚೆಯಿಂದ ನೋಡೋಕೆ ರಿಸಾರ್ಟ್ ಚೆನ್ನಾಗಿದೆ, ಹೊರಗಡೆ ಆ್ಯಕ್ಟಿವಿಟೀಸ್ ಏನೂ ಇಲ್ಲ, ಎಲ್ಲ ವಯಸ್ಸಾಗ್ಬಿಡೈತೆ ಆ್ಯಕ್ಟಿವಿಟೀಸ್ಗೆ. ಟೈರ್ ಮೇಲೆ ಕಾಲಿಟ್ರೆ ಹಳೆ ಟೈರ್ ಹೊರಗಡೆ ಹೋಯ್ತದೆ. ಬಮ್ ಕಡ್ಡಿ ಎಲ್ಲ ಅಂದರೆ ಕೈಗೆ ಬರ್ತದೆ. ಕರೆಕ್ಟಾಗಿರೋದು ನೇಚರ್ ಒಂದು, ನೇಚರ್ ನೋಡಕ್ಕೆ ಬನ್ನಿ. ಊಟ ಒಂದು ಚೆನ್ನಾಗೈತೆ, ಬರೀ ಊಟ ಮಾಡಿ ನೇಚರ್ ಜೊತೆ ವೈಬ್ ಮಾಡ್ಬೇಕಂದ್ರೆ ಒಳ್ಳೆ ಪ್ಲೇಸು. ಸುಮ್ಮನೆ ಎಲ್ಲರೂ ಪೊದೆ ಹೊಡ್ಕೊಂಡು ಹೋಗ್ರಿ ಊರ ಕಡೆ ಗದ್ದೆಗಿದ್ದೆ. ಓಕೆ. ಬ್ರೋ ಇದ್ದಿದ್ದು ಚೆಕ್ಕಿನ್ ಗಂಟೆ ರೂಮ್ ಕೊಡ್ತೀನಿ ಅಂದ್ಬಿಟ್ಟು 7:30 ಗಂಟೆ ಕಾಯಿಸವ್ರೆ. 7:30 ನೈಟ್ ಅದು 7:45 ಪಾಪ ಹುಡುಗರು ರೂಮ್ ಸಿಕ್ಕೈತೆ. ಹೇಗಿದ್ದೀರಿ ಟೀ ಓಲಿ? ಟೀ ಆ್ಯಕ್ಚುಲಿ ನೆನ್ನೆ ಚೆನ್ನಾಗೈತಿ, ನೆನ್ನೆ ಹೇಗೋ ಚೆನ್ನಾಗಿ. ಆ್ಯಕ್ಚುಲಿ ಫಸ್ಟ್ ಡೇ ಚೆನ್ನಾಗಿ ಇಂಪ್ರೆಸ್ ಆಗಲಿ ಅಂತ ಚೆನ್ನಾಗಿ ಮಾಡ್ತಾರೆ. ಸೆಕೆಂಡ್ ಡೇ ವಿಧಿ ಇಲ್ಲ ಕುಡಿಲೇಬೇಕಲ್ಲ ಅಂತ ಕೊಡ್ತಾರೆ. ಸ್ಕ್ಯಾಮ್ ಇವೆಲ್ಲನೂ ದೊಡ್ಡ ಸ್ಕ್ಯಾಮು. ನಾನು ಲೆಕ್ಕ ಹಾಕ್ತಾ ಇದ್ದೀನಿ ಎಷ್ಟು ದುಡ್ಡು ಮಾಡ್ತಾರೆ ಅಂತ. 1800 ರೂಪಾಯಿ ಒಬ್ರಿಗೆ, 105 ಜನ ಲೆಕ್ಕ ಹಾಕಿದ್ರು 2,70,000 ಒಂದು ದಿವಸಕ್ಕೆ. ತಿಂದಿಲ್ಲ ಉಂಡಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರಿಸಲ್ಟ್ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ವೀಕೆಂಡ್ಸಲ್ಲಿ ಮಾಡ್ಕೊತಾರೆ. 2 ಲಕ್ಷ ಎಕ್ಸ್ಪೆನ್ಸ್ ಹೋದ್ರೆ 70,000 ಬಿಕ್ಕತ್ತೆ ಅನ್ಕೊ ಒಂದು ವಾರಕ್ಕೆ. ಯಾರಾದರೂ ಇನ್ವೆಸ್ಟರ್ಸ್ ಇದ್ರೆ ಕಮೆಂಟ್ ಹಾಕಿ, ರೆಸಾರ್ಟ್ ಓಪನ್ ಮಾಡೋಣ. ಬೇಕಿದ್ರೆ ನಿಮಗೂ ಅದಲ್ಲ ನಿಮ್ಮದು ಕೆಲಸ ನಮ್ಮದು ಶೇರ್ ಮಾಡೋಣ ಸ್ವಲ್ಪ. ಹೈಯೆಸ್ಟ್ ಪರ್ಸೆಂಟೇಜ್ ತಾಳಿ ಏನೋ ಅವ್ರೊಂದು 51, ನಾವು 49. ಸಾಕು ಚೆನ್ನಾಗಿ. ಹೇಳಿ ಹೆಂಗಿದೆ? ಓಕೆ, ಪರವಾಗಿಲ್ಲ, ನಿಜ ಹೇಳು. ತಿನ್ಬೋದು ಅಷ್ಟೇನಾ? ತಿನ್ಬೋದು. ನಥಿಂಗ್ ಫಾರ್ ಟೇಸ್ಟ್ ಬಟ್ ಫುಲ್ ಚೆನ್ನಾಗಿ ಕಾಮೆಂಟ್ ಬರ್ತಿದ್ಯಾ? ಆಲ್ಕೋಹಾಲ್, ಹಾಂ, ಸ್ಮೋಕಿಂಗ್ ಇಸ್ ನಾಟ್ ಅಲೌಡ್. ನಾಟ್ ಅಲೌಡ್. ಇಟ್ಸ್ ನಾಟ್ ವರ್ತ್. ಬರಬಾರ್ದು. ನಾಟ್ ವರ್ತ್. ಇದು ತುಕ್ಕಿಡಿದು ಬಿಟ್ಟ ಇದೆಲ್ಲ ಟೈರು, ಏನೋ ಗೇಮಿಕ್ಕೆಲ್ಲ ತುಕ್ಕಿಡಿದು ಬಿಟ್ಟ. ಎಷ್ಟು ಅಮಾಯಕವಾಗಿ ಕುತ್ಕೊಂಡು ತಿಂತಾವ್ ನೋಡಿ. ಕೇಸರಿ ಬಾತ್ ಬಗ್ಗೆ ಹೇಳಲ್ಲಪ್ಪ. ವರ್ಸ್ಟ್ ಆಗಿದೆ ನಾಷ್ಟ ಅಂತೂ. ಬಿಲೋ ಅವರೇಜ್. ಅಜಿತ್ ಓಕೆ ಅನ್ನಲ್ಲ, ಟೇಸ್ಟ್ಲೆಸ್ ಫಿಲ್. ವಿ ಆರ್ ಬಿಡು ಅಷ್ಟೇ. ವಿ ಡಸಂಟ್ ಕಂಪ್ಲೇಂಟ್ ಅಬೌಟ್ ಫುಡ್. ಕನ್ನಡ ಬರಲ್ವೇನಾ? ಕನ್ನಡದಲ್ಲಿ ಮಾತಾಡ. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ಇಂಗ್ಲಿಷ್ಗೆ ಹೋಗ್ಬಿಟ್ಟು ಹಂಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಊಟ ಇದೆ ತಿನ್ಬೇಕು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಮ್ಮವ್ರು ಫೋಟೋ ಶೂಟ್ ಮಾಡ್ತಿರೋದು. ಕ್ಯಾಮರಾಮನ್ ಅಲ್ಲಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಒಂದು ಹುಡುಗಿಲ್ಲ, ಏನ್ ಕತೆ ನಿಂದು? ಎಮೋಷನಲ್ ಡ್ಯಾಮೇಜ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ನಿಮ್ಮ ಹೊಸ ಮಾಡೆಲ್ ಇನ್ಸ್ಟಾ ಮಾಡಲ್ಲ ಅಂತ ಹೇಳ್ರಿ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ಕ್ಯಾಮ್ರಾಮನ್ ಎಲ್ಲರೂ ಸಿಗ್ತಾನ? ಅಪರಿಚಿತ್ ಎಲ್ಲಪ್ಪನ್. ಎಷ್ಟು ಡೀಸೆಂಟ್ ಆಗಿ ಸೈಲೆಂಟ್ ಆಗಿ ಕೂತಿದ್ಯೋ. ನಾನು ಡೀಸೆಂಟ್ ನೋಡಿ ಅಲ್ಲಿರೋನು, ಇಲ್ಲಿರೋನು. ಏನಾಯ್ತು ಬ್ರೋ? ಅಲ್ಲ ಅಲ್ಲಿರೋ ಕಾಲೆಲ್ಲ ಮಣ್ಣಾಗಿದೆ. ಕಬಡ್ಡಿ ಆಡಕ್ ಹೋಗಿದ್ರಾ? ಇದೆಂತ ಕಾಲು ಗಂಟೆಲಿ ಮಣ್ಣು ಗಾಡಿಯಿಂದ ಬಿತ್ರ? ಅದು ಇದು ಮಾಡ್ಲಿಕ್ಕೆ ಹೋಗಿ ಅದಾಗಿದ್ದು. ಅಲ್ಲೇರ ಮೀಶೋ, ಫ್ಲಿಪ್ಕಾರ್ಟು, ಇವರಿಬ್ರು ಅಮೆಝಾನು, ನಾವು ನ್ಯಾಪ್ಟಾಲ್. ನೋಡಿ ಇಲ್ಲಿ ಗೇಮ್ಸ್ ಇದೆ, ರೋಪ್ ಗೇಮ್ಸು. ನೆನ್ನೆಲ್ಲ ಖಾಲಿ ಇತ್ತು, ಯಾರೋ ಇರಲಿಲ್ಲ, ನಾವು ಆಡ್ತೀವಿ ಅಂದ್ರೆ. ಇವತ್ತು ಹೆಣ್ಮಕ್ಳು ಬಂದಿದ ತಕ್ಷಣ ಬಂದ್ಬಿಟ್ಟು ನಿಂತ್ಕೊಂಬಿಟ್ಟವ್ರೆ, ಬನ್ನಿ ಆಡಿ ಅಂತ. ಏನು ಮಾಡೋದು? ವೇರ್ ಎವರ್ ಯು ಗೋ, ಒನ್ ಥಿಂಗ್ ಈಸ್ ಮ್ಯಾಂಡೇಟ್ರಿ. ಏನು ಹೇಳಿ? ಕ್ರಿಕೆಟ್ ಎಲ್ಲೇ ಹೋದ್ರೂ ಕ್ರಿಕೆಟ್ ಮಾತ್ರ ಆಡೋದು ಮಾತ್ರ ಬಿಡಲ್ಲ ನಾವು. ಇಟ್ಸ್ ನಾಟ್ ಜಸ್ಟ್ ಅ ಗೇಮ್, ಇಟ್ಸ್ ಅನ್ ಎಮೋಷನ್. ಓ
ನಾವು ಇವಾಗ ಕ್ರಿಕೆಟ್ ಆಡೋ ಅಂಥ ಸ್ಥಳ ಬಂದ್ಬಿಟ್ಟು ನೋಡಿದ್ವಿ. ಗೈಸ್ ಕೊನೆಗೆ ನಮ್ಮ ರೆಸಾರ್ಟ್ ಚೆಕ್ಔಟ್ ಮಾಡೋಣ ಅಂದರೆ ನನ್ನ ಮಕ್ಕಳು ಬಿಡ್ತಾ ಇಲ್ಲ. ಫೋಟೋ ಹಿಡಿ ಅಂತ ಹಿಂಸೆ ಏನು ಮಾಡೋದು, ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದರೆ ಬರ್ತಿಲ್ಲ. ಆಗ್ಲಿಂದ ಕಾಯ್ತಾ ಇದ್ದೀವಿ, ಎಲ್ಲ ಲೇಟ್ ಮಾಡ್ತವ್ರೆ. ಸೊ ನಮ್ಗೇನಂದರೆ ಇದು ಒನ್ ಡೇಗೆ ಜಾಸ್ತಿ ಆಗ್ಬಿಡ್ತು. 2 days ಇರಕ್ಕೆ ಮನ್ಸ್ಬಿಡ್ತಾ ಇಲ್ಲ. ಅಲ್ಲ ನೋಡೋಣ, ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡ್ತಾ ಇರ್ರಿ. ಸೊ ಮತ್ತೆ ಸಿಗುವ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ಗಂಟೆ ಹೊಡಿಯೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಗಂಟೆನ ಪ್ರೆಸ್ ಮಾಡಿ. ಇನ್ನು ಗೆಲ್ಲುವ